ನಮಸ್ತೆ ವೀಕ್ಷಕರೇ, ಎಲ್ರಿಗೂ ಶ್ರೀ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬೆಳ್ಳುಳ್ಳಿ ಕಬಾಬನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಮಸಾಲೆಗೆ 4 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 4 ಲವಂಗ, 1 ಇಂಚಷ್ಟು ಚಕ್ಕೆ, ಕರಿಬೇವನ್ನು ಹಾಕ್ತೀವಿ, ಕೊತ್ತಂಬರಿ, 5ರಿಂದ 6 ಹಸಿಮೆಣಸು ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಸಣ್ಣಕ್ಕೆ ರುಬ್ಬಬೇಕು. ಈಗ ನಾನು ತೊಳೆದಿಟ್ಕೊಂಡಿರೋ ಚಿಕನ್ಗೆ ಈ ರುಬ್ಬಿರೋ ಮಸಾಲೆ ಏನಿದೆ ಅದಿಷ್ಟನ್ನು ಹಾಕಿ ಒಂದು ಎಗ್ಗನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಆಮೇಲೆ ಈಗ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮತ್ತೆ ಒಂದು ಮಿಕ್ಸ್ ಚೆನ್ನಾಗಿ ಕೊಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಇಲ್ಲಿ ನಾನು ಹಿಟ್ಟನ್ನು ಬಳಸ್ತಾ ಇಲ್ಲ, ಯಾಕಂದರೆ ನಾನು ಚಿಕನನ್ನು ಮ್ಯಾರಿನೇಟ್ ಮಾಡ್ತೀನಿ. ಒಂದು ಹಾಫ್ ಆನ್ ಅವರ್ 1 ಗಂಟೆನಾದರೂ ಇಡ್ಬೋದು. ಚಿಕನ್ ಕಬಾಬ್ ಟೆಂಡರಾಗಿ ಬರುತ್ತೆ. ಇದು ಮ್ಯಾರಿನೇಟ್ ಆಗಲಿ. ಅರ್ಧ ಗಂಟೆಯ ನಂತರ ನಾನಿಲ್ಲಿ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಕಬಾಬನ್ನು ಕರಿಯೋದಕ್ಕೆ. ಎಣ್ಣೆ ಕಾಯೋ ಟೈಮಲ್ಲಿ ನಾವೇನು ಮ್ಯಾರಿನೇಷನ್ಗೆ ಇಟ್ಟಿದ್ವಿ ಆ ಚಿಕನ್ನಿಗೆ 1 ಕಪ್ಪಷ್ಟು ಕಾರ್ನ್ಫ್ಲೋರ್, 1 ಕಪ್ಪಷ್ಟು ಮೈದಾ, ಮೈದಾನಾದರೂ ಬಳಸ್ಬೋದು ಅಥವಾ ಗೋಧಿ ಹಿಟ್ಟನ್ನು ಬಳಸ್ಬೋದು. ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಈಗ ಎಲ್ಲ ಚಿಕನ್ನು ಮತ್ತು ಮಸಾಲ ಚೆನ್ನಾಗಿ ಕೋಟ್ ಆಗೋ ಥರ ಚೆನ್ನಾಗಿ ಕಲಿಸ್ಬೇಕು. ಅದನ್ನು ತೋರಿಸಿರೋ ಥರ ಚೆನ್ನಾಗಿ ಕಲಸಿ. ಈಗ ಎಲ್ಲ ಚಿಕನ್ ಕಲಿತು ಆಗಿದೆ. ಈಗ ನೆಕ್ಸ್ಟು ಇದನ್ನು ಎಣ್ಣೆ ಕಾದಿರೋ ಎಣ್ಣೆಗೆ ಇದನ್ನು ಒಂದೊಂದಾಗೆ ಬಿಡ್ತಾ ಹೋಗೋಣ. ಎಲ್ಲನೂ ಒಂದೊಂದೇ ಚಿಕನ್ನ ಎಣ್ಣೆಯಲ್ಲೇ ಹಾಕಿದರೆ ಚೆನ್ನಾಗಿ ಫ್ರೈ ಆಗ್ತಾ ಇರುತ್ತೆ ಚಿಕನ್ನು. ನೀವಿಲ್ಲಿ ನೋಡ್ಬೋದು. ಚಿಕನನ್ನು ಒಂದೊಂದಾಗೆ ಬಿಟ್ಕೊಳ್ತಾ ಇದ್ದೀವಿ ಎಣ್ಣೆಗೆ. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು. ಅದನ್ನು ಈಗ ತಿರುವು ಹಾಕ್ತಾ ಇದ್ದೀನಿ. ಎಣ್ಣೆನ ಮೇನ್ ಫ್ರೈ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಚಿಕನ್ ಕಬಾಬ್ ಅಥವಾ ಫ್ರೈಯಿಂಗ್ ಐಟಮ್ ಇದ್ದರೆ. ಸೊ ಇಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಸೊ ಕ್ರಿಸ್ಪಿ ಔಟ್ಸೈಡ್, ಸಾಫ್ಟ್ ಇನ್ಸೈಡ್. ಕಬಾಬ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಇಲ್ಲಿ ರವಂಡ್ ಒಂದ್ಸರಿ ಈ ಥರ ಹಿಂಗೆ ರವಂಡ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕಡೆ ಚೆನ್ನಾಗಿ ಚಿಕನ್ ಬೇಯಲಿ ಅಂತ ಹೇಳ್ಬಿಟ್ಟು. ಈಗ ಒಂದಿಷ್ಟು ಕರಿಬೇವನ್ನು ಎಣ್ಣೆಯಲ್ಲಿ ಹಂಗೆ ಫ್ರೈ ಮಾಡಿ ತೊಗೋತಾ ಇದ್ದೀನಿ. ಸೊ ಇದು ಕರಿಬೇವಿನ ಫ್ಲೇವರ್ ಕಬಾಬಿಗೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗೆಲ್ಲ ಫ್ರೈ ಆಗಿರೋ ಚಿಕನ್ನ ತೆಗೆದು ಪ್ಲೇಟಿಂಗ್ ಮಾಡೋದು. ಈ ಬೆಳ್ಳುಳ್ಳಿ ಚಿಕನ್ ಕಬಾಬ್ನ ನೀವು ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.